ನಿನ್ನೆ ಬೆಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವುದಾಗಿ ಮತ್ತು ಬುಧವಾರ ನಾಮಪತ್ರ ಸಲ್ಲಿಸುವುದಾಗಿ ಸುಮಲತಾ ಅಂಬರೀಶ್ ಹೇಳುವ ಮೂಲಕ ಮಂಡ್ಯ ಚುನಾವಣಾ ಕಣ ರಂಗೇರಿದೆ. ಬಿಜೆಪಿ ತನ್ನ ನಿಲುವನ್ನ ಇನ್ನೂ ಪ್ರಕಟಿಸದೇ ಇದ್ದರೂ ಸುಮಲತಾ ಅವರನ್ನ ಬೆಂಬಲಿಸಿ ಕಣದಿಂದ ದೂರ ಉಳಿದರೆ ಜೆಡಿಎಸ್ಗೆ ಆಗುವ ಇನ್ನೊಂದು ಸ್ವಲ್ಪ ಮಟ್ಟಿನ ಹಿನ್ನಡೆ ಇದು ಎಂದು ಹೇಳಲಾಗುತ್ತಿದೆ. ಸುಮಲತಾ ಪರವಾಗಿ ಕನ್ನಡ ಚಿತ್ರೋದ್ಯಮದ ಇಬ್ಬರು ಪ್ರಮುಖ ಸಾಲಿನ ನಟರು ಬೆಂಬಲವನ್ನ ಸೂಚಿಸಿರುವುದು ಮತ್ತು ಅವರನ್ನ ಗೆಲ್ಲಿಸಿಕೊಂಡು ಬರುವ ಜವಾಬ್ದಾರಿಯನ್ನ ವಹಿಸಿಕೊಂಡಿರುವುದು ಜಿದ್ದಾಜಿದ್ದಿನ ಹಣಾಹಣಿಗೆ ಮುನ್ನುಡಿ ಬರೆದಂತಾಗಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ರಾಕಿಂಗ್ ಸ್ಟಾರ್ ಯಶ್, ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಸೇರಿದಂತೆ ಚಿತ್ರರಂಗದ ಹಲವರು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ರು. ಈ ನಡುವೆ ಸುಮಲತಾ ಮತ್ತು ನಟರಿಬ್ಬರ ವಿರುದ್ಧ ಜೆಡಿಎಸ್ ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ತಿರುಗಿ ಬಿದ್ದಿದ್ದಾರೆ. ಅಭಿಮನ್ಯುವೆ ಚಕ್ರವ್ಯೂಹವನ್ನ ಭೇದಿಸುವುದಾಗಿ ಎನ್ನುವ ಪೋಸ್ಟ್ ಅನ್ನ ಹಾಕಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಫಾರ್ ಎಂಪಿ ಎನ್ನುವ ಅಕೌಂಟ್ ಮೂಲಕ ಪೋಸ್ಟ್ ಮಾಡಲಾಗುತ್ತಿದ್ದು, ಇದಕ್ಕೆ ಕಮೆಂಟಿನ ಪ್ರವಾಹವೇ ಹರಿದು ಬರುತ್ತಿದೆ. ರಾಜಾಹುಲಿ ಬಂದರೂ ಅಷ್ಟೇ, ಐರಾವತ ಬಂದರೂ ಅಷ್ಟೇ, ಮಂಡ್ಯದ ಚಕ್ರವ್ಯೂಹವನ್ನ ಭೇದಿಸುವುದು ಅಭಿಮನ್ಯು ನಿಖಿಲ್ ಕುಮಾರಸ್ವಾಮಿ, ಜೈ ಜೆಡಿಎಸ್ ಎನ್ನುವ ಕಮೆಂಟ್ಗಳು ಫೇಸ್ಬುಕ್ನಲ್ಲಿ ಹರಿದಾಡುತ್ತಿವೆ. ನಾನು ಒಬ್ಬ ಯಶ್ ಅಭಿಮಾನಿ, ಆದರೆ ಅವರು ಪ್ರಚಾರ ಮಾಡಿಬಿಟ್ಟರೆ ಮತ್ತೆ ಅವರು ಮಂಡ್ಯಕ್ಕೆ ಬರೋದಿಲ್ಲ. ಆದರೆ ನಮ್ಮ ಜೊತೆ ಸದಾ ಇರುವುದು ಕುಮಾರಣ್ಣ, ಆದ್ದರಿಂದ ನಮ್ಮ ಸಂಪೂರ್ಣ ಬೆಂಬಲ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನೀಡಿ ಅವರನ್ನ ಗೆಲ್ಲಿಸೋಣ ಎಂದು ಯಶ್ ಅಭಿಮಾನಿಯೊಬ್ಬರು ಫೇಸ್ಬುಕ್ನಲ್ಲಿ ಕಮೆಂಟ್ ಮಾಡಿದ್ದಾರೆ. ಸುಮಲತಾ ಅವರಿಗೆ ಗೆಲುವು ಗಗನದ ಕುಸುಮ ಅಂತ ಚೆನ್ನಾಗಿ ಗೊತ್ತು. ಈ ಬಿಜೆಪಿ ಅವರ ಕುಮ್ಮಕ್ಕಿನಿಂದ ಸುಮಕ್ಕ ಅವರ ಮುಂದಿನ ರಾಜಕೀಯ ಭವಿಷ್ಯವನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಅಕಸ್ಮಾತ್ ಸುಮಲತಾ ಅವರು ಏನಾದರೂ ಗೆದ್ರೆ ಮರುದಿನವೇ ಬಿಜೆಪಿ ಸೇರ್ಪಡೆ ಆಗೋದು 100ಕ್ಕೆ 100ರಷ್ಟು ಸತ್ಯ. ದಯವಿಟ್ಟು ಮಂಡ್ಯದ ಜನತೆ ಬಣ್ಣದ ಮಾತಿಗೆ ಮರಳಾಗಿ ಮಂಡ್ಯದ ಸಮಗ್ರ ಅಭಿವೃದ್ಧಿಗೆ ಕೊಳ್ಳಿ ಇಟ್ಕೋಬೇಡಿ. ಬಹುಶಃ ಬಿಜೆಪಿ ಅವರ ಕುತಂತ್ರದ ಐಟಿ ರೇಡ್ಗೆ ಭಯಪಟ್ಟು ಬಿಜೆಪಿ ಅವರ ಅಣತಿಯಂತೆ ಸುಮಲತಾ ನಡ್ಕೋತಿದ್ದಾರೆ ಅಂತ ಹೇಳಿದ್ದಾರೆ. ಜೋಡಿ ಎತ್ತುಗಳನ್ನ ಮೂಗುದಾರ ಹಾಕಿ ಕಟ್ಟಿ ಹಾಕುವುದಕ್ಕೆ ದೊಡ್ಡ ಗೌಡರಿಗೆ ಗೊತ್ತು ಬಿಡ್ರೋ ಅನ್ನುವ ಕಮೆಂಟ್ಗಳು ಕೂಡ ಫೇಸ್ಬುಕ್ನಲ್ಲಿ ಹರಿದಾಡುತ್ತಿವೆ. ಕಾವೇರಿ ನದಿಯ ಗಲಾಟೆ, ದರ್ಶನ್ ಅವರು ಎಲ್ಲಿ ಸಿನಿಮಾ ಶೂಟಿಂಗ್ನಲ್ಲಿ, ಯಶ್ ಅವರು ಎಲ್ಲಿ ಸಿಂಗಾಪುರದಲ್ಲಿ, ಸುಮಲತಾ ಮೇಡಮ್ ಅವರು ಎಲ್ಲಿ ಅಭಿಷೇಕ್ ಅವರ ಜೊತೆಗೆ ಮಲೇಷಿಯಾದಲ್ಲಿ, ಹೀಗೆ ಫೇಸ್ಬುಕ್ನಲ್ಲಿ ತರಹೇವಾರಿ ಕಮೆಂಟ್ಗಳು ಸುಮಲತಾ, ಯಶ್ ಮತ್ತು ದರ್ಶನ್ ವಿರುದ್ಧ ಹರಿದಾಡುತ್ತಿದೆ.